ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡ್ಕೋಬೋದು. ಆ್ಯಂಡ್ ನಿಮಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೂ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಓಕೆ, 3 ಆಫ್ ವಾಂಡ್ಸ್ ಅಂದರೆ ಇಟ್ಸ್ ಅ ವೇಟಿಂಗ್ ಎನರ್ಜಿ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ತುಂಬ ಪೇಷನ್ಸ್ ಆಗಿ, ತುಂಬ ತಾಳ್ಮೆಯಿಂದ ನೀವೇನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅವರು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೀವು ಈ ರಿಲೇಷನ್ಶಿಪ್ಗೆ ಯಾವ ಥರ ಎಫರ್ಟ್ಸ್ ಹಾಕ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ. ಆ್ಯಂಡ್ ಈ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾರೆ ಒಂದು ರೈಟ್ ಮೂಮೆಂಟ್ಗೆ, ರೈಟ್ ಟೈಮ್ಗೆ ನಿಮ್ಮನ್ನು ಬಂದು ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಇಟ್ಸ್ ಅ ವೇಟಿಂಗ್ ಎನರ್ಜಿ. ಅವರು ಈ ಒಂದು ರಿಲೇಷನ್ಶಿಪ್ ಬೆಳಿಬೇಕು ಅಥವಾ ಒಂದು ಈ ರಿಲೇಷನ್ಶಿಪ್ ಗ್ರೋತ್ ಆಗಬೇಕು, ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಮೇಷ ರಾಶಿ, ಸಿಂಹ ರಾಶಿ ಮತ್ತು ಧನು ರಾಶಿ ಆಗಿರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳಬೇಕು ಅಂದರೆ 3/12 ಆಗಿರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ 30. ಸೊ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಈ ಪರ್ಸನ್ ಹುಟ್ಟಿರೋ ಅಂಥದ್ದು. ಆ್ಯಂಡ್ ಅವರು HDNYCTZ ಈ ಒಂದು ಇನ್ಷಿಯಲಲ್ಲಿ ಅವರ ನೇಮ್ ಇರೋವಂಥ ಸಾಧ್ಯತೆ ಇದೆ. ಓಕೆ, 10 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನ ಒಂಥರ ಫ್ಯಾಮಿಲಿಗೋಸ್ಕರ ಅವರು ನಿಮ್ಮನ್ನು ದೂರ ಮಾಡ್ಕೊಂಡಿರ್ಬೋದೇನೋ, ಬಟ್ ಸ್ಟಿಲ್ ನೀವು ಅವರ ಫ್ಯಾಮಿಲಿ ಮೆಂಬರ್ ಆಗಿದ್ದೀರಾ, ನೀವು ಅವರ ಪಾರ್ಟ್ ಆಫ್ ಲೈಫಲ್ಲಿ ಒಬ್ಬರಾಗಿದ್ದೀರಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಇವ್ರಿಗೆ ನಿಮ್ಮ ಒಂದು ಕನೆಕ್ಷನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಪ್ರಾಬಬ್ಲಿ ಅವ್ರಿಗೆ ಫ್ಯಾಮಿಲಿ ಅಂತ ಅಂದರೆ ಅವರ ರಿಯಲ್ ಫ್ಯಾಮಿಲಿಗಿಂತ ನೀವೇ ರೈಟ್ ಪರ್ಸನ್ ಅಥವಾ ನೀವೇ ಅವರ ಫ್ಯಾಮಿಲಿ, ನೀವು ಅವರು ಬಂದಮೇಲೆ ಅವರ ಜೀವನದಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಅನ್ನೋವಂಥದ್ದು ಸಿಕ್ತು. ಅವರು ಎಮೋಷನಲಿ, ಮೆಂಟಲಿ, ಫಿಸಿಕಲಿ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದರು. ಆ್ಯಂಡ್ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ ಪರ್ಸನ್ಗೆ ಇನ್ನೂ ಬೇಕು, ಇನ್ನೂ ಫ್ಯೂಚರಲ್ಲಿ ಈ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಪರ್ಸನ್ ಬಂದು ಕರ್ಕಾಟಕ ರಾಶಿ, ವೃಶ್ಚಿಕ ಮತ್ತು ಮೀನ ರಾಶಿ ಆಗಿರ್ತಾರೆ. ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ 1/10/19 ಆಗಿರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ಅವರ ಇನ್ಷಿಯಲ್ ಬಂದು ALEIOMTF ಆಗಿರೋವಂಥ ಚಾನ್ಸಸ್ ಇದೆ. ಓಕೆ, ಬಟ್ 3 ಆಫ್ ಸ್ವಾರ್ಡ್ ಅಂತ ಅಂದರೆ ಆ ಪರ್ಸನ್ ಖುಷಿಯಾಗಿಲ್ಲ, ನೆಮ್ಮದಿಯಾಗಿಲ್ಲ, ತುಂಬ ಡಿಸಪಾಯಿಂಟಲ್ಲಿದ್ದಾರೆ, ಅವರು ಡಿಪ್ರೆಷನಲ್ಲಿದ್ದಾರೆ, ಅವ್ರಿಗೆ ನಿದ್ದೆ ಬರ್ತಿಲ್ಲ, ಆ್ಯಂಗ್ಸೈಟಿ ಜಾಸ್ತಿ ಆಗಿದೆ, ಅವರು ನಿಮ್ಮನ್ನು ಬೇಜಾರು ಮಾಡಿಸಿರೋದು ಅಥವಾ ನಿಮ್ಮಿಂದ ಅವ್ರು ದೂರ ಹೋಗಿರೋದು, ರಿಗ್ರೆಟ್ ಮಾಡ್ತಿದ್ದಾರೆ, ಬೇಜಾರು ಮಾಡ್ಕೊಳ್ತಿದ್ದಾರೆ. ಅವರು ಪ್ರೆಸೆಂಟ್ ಲೈಫಲ್ಲಿ ಅವರ ಫ್ಯಾಮಿಲಿನ ಅವರು ನೋಡ್ಕೊಳ್ತಿರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಜೊತೆ ಇರ್ಬೋದು. ಅವರು ಪರ್ಸ್ನಲ್ ಲೈಫಲ್ಲಿ ಏನೋ ಬೆಳವಣಿಗೆ ಅನ್ನೋವಂಥದ್ದು ನೀವು ನೋಡ್ತಿದ್ರು ಕೂಡ ಇಂಟರ್ನಲ್ಲಿ ಈ ಪರ್ಸನ್ ತುಂಬಾ ಕಷ್ಟಪಡ್ತಿದ್ದಾರೆ, ಅವರು ತುಂಬ ನೆಮ್ಮದಿಯಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ನೀವು ಇಲ್ಲಿ ನೋಡ್ಬೋದು ಈ ಪರ್ಸನ್ ಕಿರ್ಚ್ತಾ ಇದ್ದಾರೆ. ಆ ಒಂದು ಈ ಅರ್ಧೋಗಿರೋವಂತಹ ಒಂದು ಹೃದಯಕ್ಕೆ ಅವರು ಹೊಲಿಗೆ ಆಗ್ತಾ ಇದ್ದಾರೆ. ಅಂದರೆ ಆ ಪರ್ಸನ್ಗೆ ಗೊತ್ತು ನಿಮ್ಮ ಜೀವನನೂ ಕೂಡ ಅವರು ಹಾಳು ಮಾಡಿದ್ರು, ಪ್ರೆಸೆಂಟ್ ಅವರ ಜೀವನನೂ ಕೂಡ ಅವರು ಹಾಳು ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಬಟ್ ಅದನ್ನು ಅವರು ಸರಿ ಮಾಡ್ಕೊಳ್ಳೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ. ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಹೇಳಿಕೆ ಮಾತನ್ನು ಈ ವ್ಯಕ್ತಿ ತುಂಬ ಕೇಳಿದ್ದಾರೆ ಅಂತ ಅನಿಸುತ್ತೆ. ಬೇರೆಯವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಹಾಳು ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನಿಮ್ಮ ರಿಲೇಷನ್ಶಿಪ್ನ ಸ್ಪಾಯಿಲ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಬಟ್ ಈ ಒಂದು ಸೆಲ್ಫ್ ಡಿಸಿಷನ್ ಅನ್ನುವಂಥದ್ದು ತೊಗೊಂಡಿರೋದು ಆ ಪರ್ಸನೇ, ನಿಮ್ಮಿಂದ ವಾಕ್ ಅವೇ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೆ ಈಗ ಅನ್ನಿಸ್ತಾ ಇದೆ ನೀವು ಕೊಟ್ಟಂತಹ ಪ್ರೀತಿಗೆ ಒಂದು ನ್ಯಾಯ ಅನ್ನುವಂಥದ್ದು ಕೊಡಿಸ್ಬೇಕು, ಅಥವಾ ಅವ್ರಿಗೆ ಅನ್ನಿಸ್ತಿದೆ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ಬ್ಯಾಲೆನ್ಸಿಂಗ್ ಆಗಿರಬೇಕು ಅಥವಾ ನಾನು ಪ್ರಾಪರ್ ಡಿಸಿಷನ್ ಅನ್ನುವಂಥದ್ದನ್ನು ತೊಗೋಬೇಕು ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ಅವರು ಪ್ರೆಸೆಂಟಲ್ಲಿ ತುಂಬ ಸ್ಮೈಲಿಂಗ್ ಆಗಿ ಅಥವಾ ನಿಮ್ಮ ಮುಂದೆ ಅವರು ತುಂಬ ಚೆನ್ನಾಗಿ ಇದ್ದಾರೆ ಅನ್ನೋ ಥರ ನಿಮಗೆ ಅನ್ನಿಸ್ತಾ ಇದೆ. ಬಟ್ ಬ್ಯಾಕ್ ಎಂಡಲ್ಲಿ ನೋಡ್ಬೋದು ಅವರು ತುಂಬ ಸೊರ್ಗೋಗಿದ್ದಾರೆ, ಅವ್ರ ಲೈಫಲ್ಲಿ ಅವ್ರು ತುಂಬ ಸೋತೋಗಿದ್ದಾರೆ. ಅವರು ಪ್ರೆಸೆಂಟಲ್ಲಿ ನಿಮಗೆ ಕಾಣಿಸೋ ಥರ ಅವರು ಬ್ಯಾಕ್ ಎಂಡಲ್ಲಿ ಅವರು ಇಲ್ಲ. ಅವರ ಲೈಫಲ್ಲಿ ಅವರು ನಿಮ್ಮ ಹತ್ರ 2 ಥರ ನಾಟಕ ಆಡ್ತಿದ್ದಾರೆ. ಇನ್ ಕೇಸ್
ಕೇಸ್ ನೀವೇನಾದರೂ ಅವ್ರನ್ನ ನೋಡ್ತಾ ಇದ್ರೆ ಅವರು ತುಂಬ ಡ್ರೆಸ್ ಚೆನ್ನಾಗಿ ಮಾಡ್ಕೊಳ್ಳೋದು ಅಥವಾ ಯಾರ ಜೊತೆನೋ ಸೋಷಿಯಲೈಸ್ ಆಗೋದು, ತುಂಬ ಮಿಂಗಲ್ ಆಗೋದು, ತುಂಬ ಖುಷಿಯಾಗಿರೋದು, ಈ ಥರ ಮಾಡ್ತಿದ್ದಾರೆ. ಯಾವ ಪರ್ಸನ್ಗೆ ಡಿಪ್ರೆಷನ್ ಅನ್ನೋವಂಥದ್ದು ಅಥವಾ ಅವರ ಲೈಫಲ್ಲಿ ಒಂದು ಬೇಜಾರು, ಆ್ಯಂಗ್ಸೈಟಿ, ಸ್ಟ್ರೆಸ್ ಇರೋರೇ ತುಂಬ ನಗ್ತಾರೆ, ತುಂಬ ಜೋವಿಯಲ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಬೇರೆಯವರು ಅನ್ಕೋಬಾರ್ದು ಅಲ್ವಾ ಇವ್ರ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ನಾಟಕ ಆಡ್ತಿದ್ದಾರೆ ಈ ಪರ್ಸನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಎಷ್ಟೇ ನಾಟಕ ಆಡಿದ್ರು ಒಳಗಡೆ ಅವರ ಫೀಲಿಂಗ್ಸ್ ಮಾತ್ರ ಇನ್ನೂ ಅದು ಸರಿ ಆಗಿಲ್ಲ. ಆ ಪರ್ಸನ್ ಇನ್ನೂ ರಿಗ್ರೆಟ್ ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಕೊಟ್ಟಂತಹ ಪ್ರೀತಿಗೆ ಒಂದಾದರೂ ನ್ಯಾಯ ಸಿಕ್ಕೋ ಅಂತ ಕೆಲಸ ನಾನು ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಸೊ ಜಸ್ಟಿಸ್ ಅಂತ ಬಂದಾಗ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲೂ ಕೂಡ ನಿಮಗೆ ಜಸ್ಟಿಸ್ ಸಿಗೋ ಅಂತಹ ಸಾಧ್ಯತೆ ಇದೆ. ಆ ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ನೀವು ತೋರಿಸಿದಂತಹ ಪ್ರೀತಿಗೆ ಈ ಪರ್ಸನ್ ನ್ಯಾಯನ ಒದಗಿಸ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ತುಂಬಾ ಒಂಥರ ರಿಲೇಷನ್ಶಿಪ್ನ ನಾನು ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. 5 ಆಫ್ ಕಪ್ಸ್ ಅಂತ ಅಂದರೆ ರಿಗ್ರೆಟ್ ಮಾಡೋದು, ಡಿಪ್ರೆಷನ್ಗೆ ಹೋಗೋದು, ಮಾನಸಿಕವಾಗಿ ನೆಮ್ಮದಿಯಾಗಿ ಇಲ್ಲದೆ ಇರೋ ಅಂಥದ್ದು. ಆದರೆ ಮೇಲ್ನೋಟಕ್ಕೆ ಮಾತ್ರ ಎಲ್ಲನೂ ಇದೆ, ಎಲ್ಲನೂ ಸರಿ ಇದೆ ಅಂತ ಅಂದ್ಕೊಳ್ತಾರೆ. ಬಟ್ ಅವ್ರಿಗೆ ನಿದ್ದೆ ಬರ್ತಿರಲ್ಲ, ಅವರು ರಿಗ್ರೆಟ್ ಮಾಡ್ತಿರ್ತಾರೆ, ಅವರು ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ, ನೆಟ್ಟಿಗೆ ಅವರು ಊಟ ಮಾಡ್ತಾ ಇರಲ್ಲ, ಫ್ರೆಂಡ್ಸ್ ಜೊತೆ ಅವರು ಎಷ್ಟೇ ಮೇಲ್ನೋಟಕ್ಕೆ ಅವರು ಜಾಯಿನ್ ಆಗಿದ್ರು ಅವರು ಲೋನ್ಲಿನೆಸ್ ಫೀಲ್ ಮಾಡ್ತಿರ್ತಾರೆ. ಸೊ ಈ ಥರ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ. ಮೇ ಬಿ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಯಾವುದೋ ಒಂದು ಬಲವಾದ ಕಾರಣಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವಿಬ್ಬರು ಜಗಳ ಆಡ್ಕೊಂಡು ಅವ್ರಿಗೆ ನಿಮ್ಮ ಮೇಲೆ ಕೋಪ ಬಂದು ಅವ್ರು ನಿಮ್ಮಿಂದ ದೂರ ಹೋಗಿರೋ ಅಂಥ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇದೆ. ಬಟ್ ಈ ಪರ್ಸನ್ ಸ್ಟಿಲ್ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಬೋದು. ಆ್ಯಂಡ್ ನೋಡಿ 5 ಆಫ್ ಸ್ವಾರ್ಡ್ ಮತ್ತು ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ ಯಾವುದೋ ಒಂದು ಲೇಡಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಯಾವುದೋ ಒಂದು ಮೇಜರ್ ಲೇಡಿ ನಿಮ್ಮ ರಿಲೇಷನ್ಶಿಪ್ನ ಇಂಪ್ಯಾಕ್ಟ್ ಮಾಡಿರೋವಂಥ ಚಾನ್ಸಸ್ ಇದೆ. ಐದರ್ ಅಮ್ಮ, ಅಣ್ಣ, ಅತ್ತಿಗೆ ಅಥವಾ ಅಕ್ಕ ಅಥವಾ ಗರ್ಲ್ ಫ್ರೆಂಡ್ ಅಥವಾ ವೈಫ್ ಯಾರಾದರೂ ಆಗಿರ್ಬೋದು. ನಿಮ್ಮ ರಿಲೇಷನ್ಶಿಪ್ನ ತುಂಬಾ ಡಿಸ್ಟರ್ಬ್ ಮಾಡಿರೋದು ಈ ಒಂದು ಲೇಡಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಇಲ್ಲಿ 5 ಆಫ್ ಸ್ವಾರ್ಡ್ ಅಂತ ಅಂದರೆ ಯಾರ್ದೋ ವಿಚಾರಗಳಿಂದ ನಿಮ್ಮ ರಿಲೇಷನ್ಶಿಪ್ ಹಾಳಾಗಿದೆ ಅಂತ ಅಂದ್ಬಿಟ್ಟು ಕೂಡ ನಾನು ಇಲ್ಲಿ ಹೇಳ್ತೀನಿ. ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದರೆ ನೀವಿಬ್ಬರು ಮೇ ಬಿ ಆಫೀಸಲ್ಲಿ ಕೊಲೀಗ್ಸ್ ಆಗಿರಬಹುದು ಅಥವಾ ಆ್ಯಂಡ್ ಮೇ ಬಿ ಕೋ ವರ್ಕರ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಅವರು ಕೂಡ ಅಲ್ಲೇ ಬಿಸ್ನೆಸ್ ಮಾಡ್ತಿರ್ಬೋದು. ಸೊ ಈ ಥರ ನೀವು ಈ ಪರ್ಸನ್ಗೆ ಕನೆಕ್ಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಅವರು ಸ್ವಲ್ಪ ಬೆಕ್ಕು ಅಂದರೆ ಅವ್ರಿಗೆ ಸ್ವಲ್ಪ ಇಷ್ಟ ಇರುತ್ತೆ, ಕ್ಯಾಟ್ ಲವರ್ಸ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ ನಿಮ್ಮ ಒಂದು ಪಾರ್ಟ್ನರ್ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಇನ್ಫ್ಲೂಯೆನ್ಸಸ್ ಆಗಿರೋದ್ರಿಂದನೇ ನಿಮ್ಮ ಒಂದು ರಿಲೇಷನ್ಶಿಪ್ ಇಲ್ಲಿ ಸ್ಪಾಯಲ್ ಆಯಿತು ಅಂತ ಅಂದ್ಬಿಟ್ಟು ಹೇಳ್ಬೋದು. ಬೇರೆಯವರ ಮಾತನ್ನು ಕೂಡ ಇವರು ಕೇಳ್ಬೋದು. ಬಟ್ ಸ್ಟಿಲ್ ಅವರು ನಿಮಗೆ ಒಂದು ಜಸ್ಟಿಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ. ನಿಮ್ಮ ರಿಲೇಷನ್ಶಿಪ್ಗೆ ಅವರು ನ್ಯಾಯನ ಒದಗಿಸ್ಬೇಕು, ಕಮ್ ಬ್ಯಾಕ್ ಮಾಡಬೇಕು, ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೀಪ್ಲಿ ಹರ್ಟ್, ನಾನು ಆಲ್ರೆಡಿ ಹೇಳಿದ್ದೀನಿ 3 ಆಫ್ ಸ್ವಾರ್ಡ್ ಮತ್ತು ಡೀಪ್ಲಿ ಹರ್ಟ್ ಎರಡೂ ಒಂದೇ ಮೀನಿಂಗ್ ಕೊಡುತ್ತೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಅವರು ಯಾರ ಮೇಲೂ ಅವ್ರಿಗೆ ನಂಬಿಕೆ ಇಲ್ಲ, ಅವ್ರಿಗೆ ಒಂದು ಟ್ರಸ್ಟ್ ಇಶ್ಯೂ ಆಗಿದೆ. ಆ್ಯಂಡ್ ನಿಮಗೂ ಅಷ್ಟೇ, ಆ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ನೀವು ಕೂಡ ಟ್ರಸ್ಟ್ ಇಶ್ಯೂ ಆಗಿದೆ, ನಿಮಗೂ ಹರ್ಟ್ ಆಗಿದೆ. ಆ್ಯಂಡ್ ನೀವು ಯಾರನ್ನ ನಂಬುವಂಥ ಪರಿಸ್ಥಿತಿಯಲ್ಲಿದ್ದೀರಾ, ನೀವಿಬ್ಬರು ಒಂದೇ ಥರ ಇದ್ದೀರಾ, ಓಕೆನಾ. ಬಟ್ ಅವರು ಮೇಲ್ನೋಟಕ್ಕೆ ಅವರು ನಾರ್ಮಲ್ ಆಗಿ ಕಾಣಿಸ್ತಾ ಇಲ್ಲ. ಅಂದರೆ ಅವರ ಲೈಫಲ್ಲಿ ಎಲ್ಲನೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಶೋ ಆಫ್ ಮಾಡ್ತಿದ್ದಾರೆ. ಬಟ್ ಅವರು ಕೂಡ ಡೀಪ್ಲಿ ಹರ್ಟ್ ಆಗಿದ್ದಾರೆ, ಅವ್ರಿಗೂ ಬೇಜಾರಾಗಿದೆ, ಅವರು ಒಂದು ಡಿಸಪಾಯಿಂಟ್ಮೆಂಟಲ್ಲಿದ್ದಾರೆ. ಅದೇ ಥರ ನೀವು ಕೂಡ ಈ ಪರ್ಸನ್ಗೋಸ್ಕರ ಒಂದು ಟ್ರಸ್ಟ್ ಇಶ್ಯೂ ಅನ್ನೋದೇ ಬಿಲ್ಡ್ ಆಗೋಗ್ಬಿಟ್ಟಿದೆ ನಿಮಗೆ. ಅಂದರೆ ನೀವು ಯಾರನ್ನೂ ನಂಬುವಂಥ ಪರಿಸ್ಥಿತಿಯಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬಾ ಒಂಥರ ಮಿಸ್ಯೂಸ್ ಮಾಡ್ಕೊಂಡ್ರೇನೋ ಅನ್ನೋವಂಥ ಒಂದು ಫೀಲಿಂಗಲ್ಲಿ ನೀವಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ನೋಡೋಣ ಈ ಪರ್ಸನ್ ಇನ್ನು ಏನು ಫೀಲ್ ಮಾಡ್ತಿದ್ದಾರೆ. ಓಕೆ, ಲವ್ ಕಾರ್ಡ್ ಬಂದಿದೆ. ಓಕೆ, ಐ ವಾಂಟ್ ಟು ಸೇ ಐ ಲವ್ ಯು ಅಂತ ಬರ್ತಿದೆ. ಸೊ ಅವರು ಇನ್ಸೈಡ್ ಡೀಪ್ ಫೀಲಿಂಗಲ್ಲಿ ಆ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಅನ್ನೋವಂಥದ್ದಿದೆ, ಒಂದು ಕೇರ್, ಕನ್ಸರ್ನ್, ಲವ್ ಅನ್ನೋ ಅಂಥದ್ದಿದೆ. ಅವರು ಕೂಡ ಖುಷಿ ನೆಮ್ಮದಿಯಾಗಿ ಏನೂ ಇಲ್ಲ. ಸೊ ಅವ್ರು ಯಾವಾಗಲೂ ಅಂದ್ಕೊಳ್ತಿರ್ತಾರೆ ನಾನು ಈಗಲೂ ಪ್ರೀತಿಸ್ತಿದ್ದೀನಿ, ಬಟ್ ಸಂದರ್ಭಗಳು ನನ್ನನ್ನು ನಿನ್ನಿಂದ ದೂರ ಮಾಡಿರ್ಬೋದು, ಬಟ್ ಸ್ಟಿಲ್ ನನಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋ ಅಂಥದ್ದಿದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಪೋಸಿಂಗ್ ಕಾಂಟ್ ಟ್ರಸ್ಟ್ ಯು ಎನಿಮೋರ್, ಯು ಆರ್ ಎ ಲಯರ್. ಓಕೆ, ನೀವು ಅಂತಿದ್ದೀರಾ ನಿಮ್ಮನ್ನು ನಾನು ನಂಬೋದಕ್ಕೆ ಆಗ್ತಾ ಇಲ್ಲ, ನೀನು ಮೋಸ್ಕರ, ನೀನು ಸುಳ್ಳುಗಾರ ಅಥವಾ ನೀವು ಸುಳ್ಳು ಹೇಳ್ತೀರಾ, ನೀವು
ಟ್ರಸ್ಟ್ ಇಶ್ಯೂ ಇದೆ, ನಂಬಿಕೆ ದ್ರೋಹಿ ನೀವು, ನಿಮ್ಮನ್ನ ನಾನು ನಂಬಿ ಮೋಸ ಹೋದೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಸೊ ನೀವು ಆ ಪರ್ಸನ್ಗೆ ಅಪೋಸ್ ಅವರ ಫೀಲಿಂಗ್ಸನ್ನು ಅವ್ರು ಹೇಳ್ಕೊಳ್ಳೋದಕ್ಕೆ ಬಂದರೂ ನೀವಿನ್ನ ನಂಬೋ ಪರಿಸ್ಥಿತಿಯಲ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ, ಯು ಆರ್ ಜಡ್ಜಿಂಗ್ ಮೀ ಆ್ಯಂಡ್ ಮೇಕಿಂಗ್ ಯುವರ್ ಓನ್ ಆಪ್ಷನ್ ಅಂತ ಅಂದ್ಬಿಟ್ಟು. ಜಸ್ಟಿಸ್ ಮತ್ತು ಜಡ್ಜ್ಮೆಂಟ್ ಎರಡೂ ಒಟ್ಟೊಟ್ಟಿಗೆ ಬರ್ತಿದೆ ಅಂತ ಅಂದರೆ ಆ ಪರ್ಸನ್ ನಿಮ್ಮನ್ನ ಜಡ್ಜ್ ಮಾಡ್ತಿದ್ದಾರೆ, ನೀವು ಯಾವ ಥರ ಇದ್ದೀರಾ, ಎಲ್ಲಿದ್ದೀರಾ, ಎಲ್ಲಿ ಓಡಾಡ್ತಿದ್ದೀರಾ, ಯಾರನ್ನ ಮೀಟ್ ಮಾಡ್ತಿದ್ದೀರಾ, ನೀವು ಖುಷಿಯಾಗಿದ್ದೀರಾ ಇಲ್ವಾ, ಈ ಥರದ್ದೆಲ್ಲನೂ ಕೂಡ ಆ ಪರ್ಸನ್ ಜಡ್ಜ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅವರು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿದ್ದಾರೆ, ಏನು ಅಂತ ಅಂದರೆ ನೀನು ಯಾವ ಥರ ಇದೆಯಾ, ಮೇ ಬಿ ನೀನು ಖುಷಿಯಾಗಿರ್ಬೋದೇನೋ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೂ ಕೂಡ ಆ ಪರ್ಸನ್ ಇದ್ದಾರೆ. ಬಟ್ ಅವ್ರಿಗೆ ನೀವೇ ಒಂದು ವೀಕ್ನೆಸ್, ನೀವೇನಾದರೂ ಅವ್ರಿಗೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವರು ತುಂಬ ಕರ್ಗೋಗ್ಬಿಡ್ತಾರೆ. ಯಾಕೆ ಅಂದರೆ ಆ ಪರ್ಸನ್ಗೆ ಒಂದು ಭಯ ಇದೆ, ನಿಮ್ಮನ್ನ ಕಳ್ಕೊಬೇಕು ಅಂತ ಅಂದ್ಬಿಟ್ಟು ಅವ್ರಿಗೇನೂ ಇಲ್ಲ. ಬಟ್ ಪರಿಸ್ಥಿತಿ ಅವ್ರನ್ನ ನಿಮ್ಮಿಂದ ದೂರ ಮಾಡಿರೋ ಥರ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಸೊ ನೀವೇ ಅವರ ವೀಕ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಹಾರ್ಟ್ ಬೀಟ್, ಯು ಆರ್ ಮೈ ಆಕ್ಸಿಜನ್, ಇಂಪಾಸಿಬಲ್ ಟು ಸ್ಟೇ ಅಲೈವ್ ವಿತೌಟ್ ಯು ಅಂತ ಅಂದರೆ ಅವರ ಖುಷಿ, ಸಂತೋಷ, ನೆಮ್ಮದಿ, ಅವರ ಉಸಿರು, ಅವರ ಗಾಳಿ ನೀವಾಗಿದ್ದೀರಾ. ನಿಮ್ಮನ್ನ ಬಿಟ್ಟು ಅವರು ಬದುಕೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಫ್ ಯು ಟ್ರೂಲಿ ಲವ್ ಮೀ ಯು ವಿಲ್ ವೇಟ್ ಫಾರ್ ಮೀ ಆ್ಯಂಡ್ ಐ ವಿಲ್ ಬಿ ಬ್ಯಾಕ್. ಓಕೆ, ಅವ್ರು ಹೇಳ್ತಿದ್ದಾರೆ ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿಸಿದ್ರೆ, ನಿನ್ನ ಪ್ರೀತಿ ನಿಜವಾಗ್ಲೂ ಸತ್ಯ ಆಗಿದ್ರೆ ನಾನು ಮತ್ತೆ ನಿನ್ನ ಲೈಫಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೀವು ಅಷ್ಟೇ, ನಿಮ್ಮ ಪ್ರೀತಿ ನಿಜವಾಗಿದ್ದರೆ, ನೀವು ಆ ಪರ್ಸನ್ನ ನಿಜವಾಗ್ಲೂ ನೋವು ಮಾಡ್ತಿದ್ರೆ ನೀವು ಹೇಳ್ತಿದ್ದೀರಾ ನೀವು ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಒಬ್ರಿಗೆ ಒಬ್ರು ಪ್ರಾಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬೋದು. ನನ್ನ ಪ್ರೀತಿ ಸತ್ಯ ಆಗಿದ್ರೆ ನೀನು ಮತ್ತೆ ಬರ್ತೀಯಾ ಅಥವಾ ನಾವು ಮತ್ತೆ ಸಿಗ್ತೀವಿ ಅಂತ ಅಂದ್ಬಿಟ್ಟು ನೀವು ಮಾತಾಡ್ತಾ ಇದ್ದೀರಾ. ಸೊ ಈ ಒಂದು ರೀಡಿಂಗಲ್ಲಿ ಗೊತ್ತಾಗ್ತಾ ಇದೆ ಆ ಪರ್ಸನ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಸತ್ಯ ಅಂತೂ ಅರ್ಥ ಆಗಿದೆ, ನೀವು ಬೇಕು ಅನ್ನೋವಂಥದ್ದು ಅವ್ರಿಗೆ. ನೀವು ಇಲ್ಲದೇ ಅವರು ಖುಷಿಯಾಗಿಲ್ಲ, ಆದರೆ ಅವರು ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇರೋದು ಅವ್ರು ಖುಷಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅವರ ಖುಷಿ, ಸಂತೋಷ, ನೆಮ್ಮದಿ, ಅವರ ಗಾಳಿ, ಅವರ ಉಸಿರು ನೀವಾಗಿದ್ದೀರಾ. ಸೊ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ. ಸೊ ವೆಯ್ಟ್ ಮಾಡಿ, ಪೇಷನ್ಸಿಂದ ಇರಿ. ಈ ಪರ್ಸನ್ ನಿಮಗೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಮೆಸೇಜ್ ಅಥವಾ ಕಾಲ್ ಅನ್ನುವಂಥದ್ದನ್ನು ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಥ್ಯಾಂಕ್ ಯು, ಬಾಯ್.